ಕಿರೆ ಮಗ್ಳಿಗ್ ಮಾತ್ರ ಒತ್ಕ ಬಂದ್ಬಿಟ್ಟೈತೆ. ನಮ್ಮ ಅಮ್ಮಗೆ ಹೇಳ್ತೀನಿ ಇರು. ಅಕ್ಕ ಎಷ್ಟೈತ್ ಮಿಸ್ಕಿ? ಅಮ್ಮ ಅಜ್ಜಿ ಕಿರೆ ಮಗ್ಳಿಗ್ ಮಾತ್ರ ಹಣ್ಣು. ಇವಾಗ ನಾವು ಗೃಹ ಪ್ರವೇಶಕ್ಕೆ ಹೋಗ್ತೀವಿ. ಗೃಹ ಪ್ರವೇಶಕ್ಕೆ ಪೆಂಡಲ್ ಹಾಕಿ ಊಟ ಕೊಡ್ತಾವ್ರೆ ನೋಡಿ. ನಂಗೆ ಅಷ್ಟು ಭಯ ಇರೋಳು. ನಾನು ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀನಿ. ಕಣ್ಣಲ್ಲಿ ಏನ್ ಬರ್ದಿರ್ತದೋ ಅದೇ ಆಗೋದು. ಕಿರೆ ಮಗಳು ಅಷ್ಟೇ. ಕಾಫಲ್ ಕೊಡ್ಬಿಡ್ತೀನಿ. ಕೋಳಿ ಕೂದ್ ಚಡ್ಗಿದೆ ಮಗಳು ಬಂದಾಗ. ಅದೇ ಕೊಡು ಕೊಡು. ಕಿತ್ಕೊಂಡ್ಬಿಡ್ಬೇಕು. ರೆಡಿ ಮಾಡಿಸ್ಕೊಂಡ್ ಬಂದೆ. ಕಾಯ್ತಾ ಇಲ್ಲ ಹಿಡ್ಕೊಂಡ್ ನಡಿಯ. ಗೈಸ್ ನಮ್ಮ ಅಜ್ಜಿ ಏನಪ್ಪ ಧೈರ್ಯ ಬಂದ್ಬಿಟ್ಟದೆ ಅಜ್ಜಿಗೆ. ಎದರ್ಕೊಳ್ಳೋದೇ ಇಲ್ಲ. ದೋಸಿ ಕುದ್ಕೆ ಕೈ ಹಾಕ್ಬಿಟ್ಟಿದ್ರಿ ಎದ್ಕೊಡೋದು. ನಿಂಗೆ ಅಂತ ಹಣ್ಣು ಹಂಪಳು ಎಲ್ಲ ತಂದೈತೆ. ಒಂದ್ ಆಯ್ತು. ನೀವು ಇದ್ಕೊಳ್ಳೋದಿಲ್ಲ ನಂಗ್ ಒಂದಿನ ಒತ್ಕ ಬಂದಿದ್ಯೇನಜ್ಜಿ ಹಿಂಗೆ. ಏನು ಏನ್ ಮಿಕ್ಸಿ ಇದ್ಯಾರು? ಮಿಕ್ಸಿ ಕನೇನು ತಿಂಡಿ ಅದೆಲ್ಲ. ಗೈಸ್ ನಮ್ಮ ಅಜ್ಜಿ ಕಿರೆ ಮಗ್ಳಿಗ್ ಮಾತ್ರ ಒತ್ಕ ಬಂದ್ಬಿಟ್ಟೈತೆ. ನಮ್ಮ ಅಮ್ಮಗೆ ಹೇಳ್ತೀನಿ ಇರು. ಅಜ್ಜಿ ತಾನೇ ಏನು ಹೊಸ ಗೈಸ್ ನಮ್ಮ ಅಕ್ಕ ಅವ್ರದ್ದು ಹೊಸ ಮಿಕ್ಸಿ ಪ್ರೆಸ್ಟೀಜ್. ಏನೇನೋ ಒತ್ತು ಕೊಟ್ಟವ್ರೆ. ಸೂಪರ್ ಆಸಮ್. ಹಾ ಅಯ್ಯೋ ಅಮ್ಮ ನಾನು ನೆನ್ಸ್ಕೊಂಡೆ ನೀನು ಒಂಟೆ ಹೋದೆ ಕಣಮ್ಮ. ಗೈಸ್ ಅಮ್ಮ ಅಜ್ಜಿ ಕಿರೆ ಮಗು ಮಾತ್ರ ಹಣ್ಣು ಹಂಪಲೆಲ್ಲ ತಂದೈತೆ ಅಮ್ಮ. ನಿಂಗೂ ಇಲ್ಲ ಫೋನ್ ಕೊಡ್ತೀನಿ ತಗ. ಮೀಟಿಂಗ್ ಹೋಯ್ತೀನಿ ಟಿ.ಎಚ್ ಆಫೀಸ್ಗೆ. ಕಿರೆ ಮಗು ಗೈಸ್ ಅದ್ ಯಾವ್ದೋ ರೀಲ್ಸ್ ಅಲ್ಲಿ ನೋಡ್ಬಿಟ್ಟಿ ಅಜ್ಜಿ ನಡ್ಕ ಬತ್ತಿತ್ತ. ಅಮ್ಮನೇ ಬಿಟ್ಟಿದ್ದು ಡ್ರಾಪ್ ಮಾಡಿದೀನಿ ಗಂಟ. ಗಾಬ್ಗ ತಿನ್ಕೊಬಿಡ್ತಾರೆ 5 ನಿಮಿಷ. ಮಿಸ್ಕಿ ಯಾರು ಅಕ್ಕ? ಎಷ್ಟಾಯ್ತು ಮಿಸ್ಕಿ? 7,000 ಅನ್ಬಾಕ್ಸ್ ಮಾಡಿ ತೋರ್ಸು. ಮೇಕ 5,000 7 7,000 ಕೊಟ್ಟು ಮಿಸ್ಕಿ ತಗೊಂಡಿರೋ ನಮ್ಮ ಮಮತಾಕಾಗೆ. ಶ್ರೀಮಂತೆ ಮಮತಾಕಾಗೆ ಜಯವಾಗಲಿ ಶ್ರೀಮಂತೆ ಶಾಂತಮ್ಮಂಗೆ. The next day. Hey guys, welcome back to my YouTube channel ನಿತ್ಯಶ್ರೀ. ಅಮ್ಮ ಯಾಕಮ್ಮ ವೆಲ್ಕಮ್ ಕೊಡ್ಬೇಕಲ್ಲೇ ಬೈತಾ ಇದ್ಯಾ? ಗೈಸ್ ಇವತ್ತು ಲೇಟ್ ಆಯ್ತು. ಎಡಿಟ್ ಮಾಡ್ತಾ ಇದ್ದೆ ಅಲ್ಲ ಅದಕ್ಕೆ ಲೇಟ್ ಆಯ್ತು. ಮತ್ತೆ ಇವಾಗ ಎಷ್ಟು 2 ಗಂಟೆ ಟೈಮು. ಇವಾಗ ನಾವು ಗೃಹ ಪ್ರವೇಶಕ್ಕೆ ಹೋಗ್ತೀವಿ. ಗೃಹ ಪ್ರವೇಶಕ್ಕೆ ಎಲ್ಲ ಗೃಹ ಪ್ರವೇಶ ಅಂದಿ ಗೃಹ ಪ್ರವೇಶ ಇಲ್ಲಿ ನೋಡ್ರಿ ಮನೆ ಇದು ಚೆನ್ನಾಗೈತೆ. ಎಲ್ಲ ಸಿಂಪಲ್ ಆಗಿ ಕಟ್ತಾವ್ರೆ ಇವಾಗ. ಅಂದ್ರೆ ಸಿಂಪಲ್ ಇಂಟೀರಿಯರ್ ಆಗಿ ಚೆನ್ನಾಗಿ ಎಲಿಗೆಂಟ್ ತರ ಕಾಣುತ್ತಾರೆ. ಬಿಸಿಲಲ್ಲಿ ಕಣ್ಣೆ ಬಿಡೋಕ್ಕಾಗಲ್ಲ ಗೈಸ್. ನಾನು ಇವಾಗ ಹೆಂಗೋ ರೆಡಿ ಆಗಿದ್ದೀನಿ. ಕರೆಕ್ಟಾಗಿ ರೆಡಿ ಆಗಿಲ್ಲ. ಹಿಂಗೆ ಹೋಯ್ತಾ ಇದ್ದೀನಿ. ಒತ್ತಾಯದ ಮೇಲೆ ಗೈಸ್ ಹೆಂಗಿದ್ರು ನನ್ನ ಕೂದಲು ಆರಿರಲಿಲ್ಲ. ಇವಾಗ ನಂದು ಏನದು ಬಿಸಿಲಿಗೆ ಆರ್ತಾ ಐತೆ ಹಿಂಗೆ. ಮನೇನ ಹುಡುಕ್ತಾ ಇದೀವಿ. ಈ ಏರಿಯಾದಲ್ಲಿ ಮನೆ ಸಿಗ್ತಾ ಇಲ್ಲ. ಏನ್ಮಾ? ಅಯ್ಯೋ ಅಮ್ಮ ನಿಂದ ಅಮ್ಮ ಅಂತೀನಿ ನಿಧಾನಕ್ಕೆ ಓಡಿಸು. ಶ್ರೀ ಲಕ್ಷ್ಮೀ ವರಹ ಅಂತಾರ. ಸೊ ಗೈಸ್ ಆಗಲೇ ಟೈಮ್ ಆಗೋಗೈತೆ 2 ಗಂಟೆ. ನಾವು ಇವಾಗ ಹೋಗ್ತಿದ್ದೀವಿ ಗೃಹ ಪ್ರವೇಶಕ್ಕೆ. ಎಲ್ಲ ಆಗಲೇ ಹೋಗಿರ್ತಾರೆ ಅನ್ಕೋತೀನಿ ಗೃಹ ಪ್ರವೇಶ ಮುಗಿಸ್ಕೊಂಡು. ನಾವು ಇವಾಗ ಹೋಗ್ತಾ ಇದ್ದೀವಿ. ವೈ ಯಾರೇ ವೈ ಜಸ್ಟ್ ವೈ ಆ ಮನೇನು ಚೆನ್ನಾಗೈತೆ ಗೈಸ್. ಝೂಮ್ ಆಗಿ ತೋರಿಸ್ತೀನಿ ನೋಡ್ರಿ. ಅಯ್ಯೋ ಕಾಣ್ತಾನಿಲ್ಲ ಮನೆ. ಇಲ್ಲಿ ನೋಡ್ರಿ ಈ ಮನೇನು ಚೆನ್ನಾಗೈತೆ. ನಾವು ಹುಡುಕ್ತಾ ಇದೀವಿ ಸಿಗ್ತಾನೆ ಇಲ್ಲ ಗೈಸ್. ಅಮ್ಮ ಎಲ್ಲಿ ಪೆಂಡಲ್ ಹಾಕೋರ ಅಲ್ಲಿ ನೋಡಮ್ಮ. ಅಲ್ಲಿ ಅದು ತಾನೇ ಮಹಾರಾಜ ನಗರ. ಅಲ್ಲಿ ಬೋರ್ಡ್ ಹಿಂಗ್ ತಿರ್ಗ್ಸೋರಲ್ಲ. ಯಾವ್ದಾರು ಆಗಿರ್ಬೋದು. ಗೈಸ್ ಮನೆ ಹುಡುಕ್ತಾ ಇದೀವಿ ಇನ್ನೂ ಸಿಗ್ತಾನೆ ಇಲ್ಲ.
ನಮ್ಮಮ್ಮ ಬೇರೆ ಕವರ್ ತಗೊಂಡಿಲ್ಲಂತೆ. ಮೈಯೆಲ್ಲ ಸುಡ್ತಾ ಇದೆ ಅಯ್ಯೋ ಅಂತ. ನೋಡ್ರಿ ಸುತ್ತ ಏನೂ ಇಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ ಅದೇ ರೋಡ್ ಬಂದೀಗ. ಹೆಂಗೆ ಇತ್ತಾಗ ತಿರ್ಕೊಂಡ್ಬಿಟ್ಟೈತಾ? ಓ ನಾವ್ ಹಿಂಗ್ ಹೋದ್ವಾ ಅವಾಗ? ಇಲ್ಲೇ ಹೋಯ್ತಾ? ನಾವ್ ಯಾಕೆ ಆ ಕಡೆಗೆ ಹೋದೋ? ಈ ಕಡೆಗೆ ಬರ್ದದಲ್ಲ. ಅಲ್ಲಿ ಅದು ರಾಂಗ್ ರೂಟ್ ತಿರ್ಕೊಂಡ್ಬಿಟ್ಟೈತೆ ನಾವು ಬರ್ಬಾರ್ದಂತ. ಹಿಂಗೆ ಹಿಂಗೆ ಈಗ ಸ್ಟ್ರೈಟ್ ಇಲ್ಲಿ ಗೈಸ್. ಇಲ್ಲಿ ಇವ್ರು ಹೋಯ್ತವ್ರಲ್ಲ ಹಂಗೇನೆ. ಏನಂತಂದ್ರೆ ಇಲ್ಲಿ ಮಿಸ್ಟೇಕ್ ಆಗಿರೋದು ಬೋರ್ಡ್ಗಳು ಅವೇ ತಿರ್ಕೊಂಡ್ಬಿಟ್ಟವೆ ಕೈ ಕಡೆಗೂ. ಅವೇ ಎಲ್ಲೋಯ್ತೆ ನಾವೇ ಎಲ್ಲ ಹೋಯ್ತಾ ಇದ್ವಿ ಮತ್ತಿಲ್ಲ ಹಾಕೋರೆ. ಅದೇ ಮನೆ ಇವಾಗ ಗುರು ಪ್ರವೇಶದ ಮನೆ ಒಳಗಡೆ. ನನಗೆ ವ್ಲಾಗ್ ಮಾಡಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ. ಮೆತ್ತು ಹಿಡ್ಕೊಂಡ್ಬಿಡ್ತೀನಿ. ಹೊಸಲಿನ ಅಕ್ಕಿ ಚೆಲ್ಲುವ ಚುಕ್ಕಿ ಅಸ್ತು ದೇವತೆ ಪ್ರಥಮ ಪದಿಯಲಿ. ಎಲ್ಲ ಚೆನ್ನಾಗೈತೆ. ನನಗೆ ಜನ ಬರಲ್ಲ ಕೆಳಗಡೆ ಭಯ ಐತೆ ವಿಡಿಯೋ ಎಲ್ಲ ಮಾಡಕ್ಕೆ. ನಾನು ನೋಡಿ ಜನ ಒಳಗಡೆ ಅಂತ ಇನ್ನೊಂದು ಮಾತಾಡ್ತಾರೆ. ಪೆಂಡಲ್ ಹಾಕಿ ಊಟ ಕೊಡ್ತವ್ರೆ. ನನಗೆ ಭಯ ಆಗುತ್ತೆ ಗೈಸ್ ಜನರು ಮುಂದೆ ಎಲ್ಲ ನೋಡ್ತಾರಲ್ವಾ ಭಯ ಆಯ್ತದೆ. ನೋಡಿದ್ರೇ ಭಯ ಆಯ್ತದೆ. ನಾನು ನೋಡಿ ನಂಗೆ ಅಷ್ಟು ಭಯ ಇರೋಳು ನಾನು ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀನಿ. ಸೊ ಡೆಸ್ಟಿನಿ ಹಣೆಯಲ್ಲಿ ಏನು ಬರ್ದಿರ್ತದೋ ಅದೇ ಆಗೋದು. ನಂಗೆ ಅಷ್ಟು ಭಯ ಕೊಟ್ಬಿಟ್ಟವನೇ ದೇವರು. ಆಮೇಲೆ ಕಂಟೆಂಟ್ ಕ್ರಿಯೇಟರ್ನೂ ಮಾಡಿಬಿಟ್ಟವ್ರೆ ದೇವರು. ಭಯನೂ ಇಟ್ಟು ಕಂಟೆಂಟ್ ಕ್ರಿಯೇಟರ್. ಜನರು ಭಯ. ಅಯ್ಯಪ್ಪ ಜನರೆಲ್ಲ ಇರ್ತಾರ. ಅವಾಗ ನಾನು ಹೆಂಗಿರ್ತೀನಿ ಅಂದರೆ ಅಂತ ಇರ್ತೀನಿ. ಮಾತೇ ಹೇಳಲ್ಲ. ಇವ್ರು ಬೇರೆಯವ್ರ ಮನೆಗೆ ಬಂದು ಎಲ್ಲ ಸ್ವಿಚ್ ಹಾಳು ಮಾಡ್ತಾವನೆ ಬರೀ ತೀಟೆ. ನಾನು ಆದರೆ ಮನೆಯೆಲ್ಲ ಒಂದ್ಸಲ ತೋರಿಸ್ಬಿಡ್ತೀನಿ. ಇಲ್ಲಾಂದರೆ ಹೋಗ್ತವ್ರೆ ತೋರಿಸೋದು ನೀನು. ರೋಹನ್ ನಿನ್ನಲ್ವಾ ಕರಿತಾರದು? ಇವ್ನಿಗೆ ಹೊಸಿ ಬುದ್ಧಿ ಹೇಳಿ. ಮನೆಗೆ ಬಂದರೆ ಫೋನ್ ನೋಡ್ತಾನೆ, ಆಚೆಗೆ ಬಂದರೆ ಎಲ್ಲೆಲ್ಲೋ ನೋಡ್ತಾನೆ. ಮಂಗ ಥರ ಇಲ್ವೇನೋ? ನಮ್ಮ ಅಮ್ಮ ಏನು ರೆಡ್ ವೈಟು ಕಾಂಬಿನೇಷನ್ ಹಾಕ ಬಂದ್ಬಿಟ್ಟು ಪಳಪಳ ಅಂತ ಪಳಪಳ. ಇನ್ನೇನಮ್ಮ ಪಳಪಳ ಅಂತ ಅದು ಗೈಸ್. ಆಮೇಲೆ ಹೆಂಗಳ್ತ ನೋಡಿದ್ರೆ ಹೆಂಗಳ್ತಾನೆ ಗೊತ್ತಾ? ಬುಕ್ಕಿರ್ಕೊಂಡು ಎಲ್ಲ ಹೇಳ್ತಾನೆ. ಇವಾಗ ಹೊಡಿತೀನಿ ರೋಹನ್ ನಾನು ನಿಂಗೆ. ಮುಷ್ಟಿ ಇಟ್ರೆ ನಾನು ಹೊಡೆದಾದ್ರೆ ಹೆಂಗ್ ಹೇಳ್ತೀಯ ಹೇಳು? ಕಳ್ತೀಯ ಅಷ್ಟೇ ನೀನೊಳಗೆ. ನೀ ಸುಮ್ಮನಿರ್ಲಾ ಗೈಸ್. ನೋಡ್ರಿ ಮನೆ ಇಲ್ಲಿ ನೋಡ್ರಿ. ನಾವು ಕೂತಿದ್ದೀವಿ ಊಟಕ್ಕೆ. ಇನ್ನು ಯಾರು ಬಡಿಸ್ತಾನೆ ಇಲ್ಲ. ಕುಟ್ಟಿ ಪಾಪನಿಗೆ ಹಾಲು ಕುಡ್ಸ್ಕೊಂಡ್ ಬಂದಿತ್ತಂತೆ. ಓಡಾಗ್ಬಿಟ್ಟು ಅಮ್ಮ ಮನೆಗೋಯ್ತು. ಪೂಜೆ ಮಾಡಿದ್ದಾರೆ. ಏನಿದ್ಯಾ ರೋಹನ? ಒಂದಾರ ಕತೆ ಹೇಳ್ತೀರ ರೋಹನ? ಹೇಳಪ್ಪ ರೋಹನ ಕತೆನ. ಗುರು ಪ್ರವೇಶ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಹೋಗ್ತಿರೋದು ನಮ್ಮ ಅಜ್ಜಿ ಊರಿಗೆ. ಗೈಸ್ ನಮ್ಮ ಅಜ್ಜಿ ಊರಲ್ಲಿ ಹೊಸಕೆ ಫಂಕ್ಷನ್ ಐತೆ, ಅಲ್ಲಿಗೆ ಹೋಗ್ತಾ ಇದೀವಿ. ಗೈಸ್ ನಾವಿವಾಗ ನಮ್ಮ ಅಜ್ಜಿ ಮನೆಗೆ ಬಂದ್ವಿ. ಫುಲ್ಲು ಗಾಳಿ ಬರ್ತಕ್ಕೆ ಸೈಕಾಗ್ಬಿಡೈತೆ. ಕೂದಲೆಲ್ಲ ಫುಲ್ಲು ಕತ್ಲೆ ಏನು ಕಾಣಲ್ಲ. ಗೈಸ್ ನಾವಿವಾಗ ಊಟಕ್ಕೆ ಹೋಗ್ತಾ ಇದೀವಿ ನಮ್ಮ ಅಜ್ಜಿ ಊರಲ್ಲಿ. ಊಟ ಇಲ್ಲಿರುತ್ತಾ ಇಲ್ವೋ ಗೊತ್ತಿಲ್ಲ. ನೀರು ಅಕ್ಕ ಫುಲ್ ಜಿಂಗಳಕ ಸೀರೆ ಇಟ್ಕೊಂಡಿ. ನಿಮ್ ಗ್ರಾಮರ್ ಸರಿ ಇಲ್ಲ, ಏನು ಸರಿ ಇಲ್ಲ. ಗ್ರಾಮರ್ ಸರಿ ಇಲ್ಲ. ನಿಮ್ಮ ಅದು ಆಡು ಭಾಷೆಗಳು ಹಂಗೆ ಮಾತಾಡೋದು. ಗೈಸ್ ಇದು ಯಾವ ಗಿಡ ಅಂತ ಕಮೆಂಟ್ ಮಾಡ್ರಿ ಗೈಸ್. ಇದು ಒಂದೇ ಅವಳದು. ಊಟ ಇಲ್ಲ, ನಿದ್ದೆ ಇಲ್ಲ, ಏನಿಲ್ಲ. ಇಂಜಿನಿಯರ್ ಮಾಡೋಳೆ ಬರೀ ಯೂಟ್ಯೂಬ್. ಸುಮ್ನಿರಿ ಈಗ ಆಯ್ತು. ಏನು ತಿರೋಗಿಲ್ಲ ಕಣೆ. ಊಟ ಮಾಡಿ ನೋಡಿ ಎಲ್ಲಡ್ಕೆ ಹಾಕ ಅಗೀತಾ ಇದೆ ಚೆನ್ನಾಗಿ. ಏನ್ 2 ಸಲ ಮಟನ್ ಹಾಕ್ಸ್ಕೊಂಡಿದ್ದು. ಮಟನ್ ತಿಂದ್ರೆ ಆಗುದಿಲ್ಲ. ಚೆನ್ನಾಗಿ ತಿನ್ಬಿಡು, ಆಮೇಲೆ ಪೈತತ್ ಕಲಿ. ನಿತ್ಯ ಗೇಟ್ ಪಾಸ್ ಏನಂಕಲ್ ಮದುವೆ ಆದ ತಕ್ಷಣ ಮುಗೀತು ನಿಂದು. ಏನು ಹೋಯ್ತಾ ಇರ್ಬೇಕು. ಇನ್ನೇನ್ ಮನೆ ಕಟ್ಟಿ 2 ವರ್ಷಕ್ಕೆ ಮದ್ವೆ ಅಂತ ನಿಂದು. ಮದ್ವೆ ಮುಗೀತು ಅಷ್ಟೇ. ಕಣ್ಣೀರ ದಾರಿ ಗಂಟ ಏನ ಕೆಲಸದ ಯೂಟ್ಯೂಬ್ ಯಾಕಜ್ಜಿ. ಡಾಕ್ಟರ್
ಡಾಕ್ಟರ್ ನಮಗೂ ಸೂಟ್ ಆಗಲ್ಲ. ಅಮ್ಮ ತಾಯಿ ಬೇಗ ಅಂತ ಅಂತವ್ರನ್ನಾದ್ರೂ ಆಗ್ಬಿಡ್ತೀನಿ. ಡಾಕ್ಟರ್ ಆಗ್ಬೇಕಂತೆ ಗೈಸ್ ಮದ್ವೆನ. ನಾನೇ ಡಾಕ್ಟರ್ನಾಗನ. ಡಾಕ್ಟರ್ ಯಾರು ಇಲ್ಲ ಗೈಸ್. ಕೊತ್ತೆ ಎಂದೋ ಹೊಡೆದ್ರೆ ಗೈಸ್ ಈ ಕೊತ್ತಿ ಬಾರಿ ಸ್ಟ್ರಾಂಗ್ ದೆವ್ವ ಹೊಡೆದಂಗತ್ತೆ ಗೈಸ್. ಊಟ ಎಲ್ಲ ಆಯ್ತು. ತುಂಬಾ ದಿನದ ನಂತರ ನಾನ್ ವೆಜ್ ಊಟ ಆಯ್ತು. ಕಾರ್ತಿಕ್ ತಿಂಗಳಲ್ಲಿ ತಿಂದಿದ್ದೀರಿ ಹೊಟ್ಟೆ ಬಿಕ್ಕಿ ಹೆಂಗಾಡ್ತಾರೆ. ಗೈಸ್ ಬೆಕ್ಕು ಮಾತ್ರ ಸಕ್ಕತ್ತಾಗೈತೆ. ಆದ್ರೆ ವಿಪರೀತ ಕೊಬ್ಬು ಈ ಬೆಕ್ಕುಗೆ. ಇಸ್ವಿ ನಮ್ಮ ಅಜ್ಜಿಗೆ ಕೆರೆ ಮಗಳು ಮದ್ಯದ ಮಗಳು ಅಷ್ಟೇ. ಕಿರೆ ಮಗಳು ಬಂದ ತಕ್ಷಣ ಕಿರೆ ಮಗಳು ಕೋಳಿ ಕೂತ್ ಚಡ್ಗಿದೆ. ಕಿರೆ ಮಗಳು ಮೊದಲನೇವಳು ಬೇಡ ಮತ್ತೆ ಇನ್ನ ಮೊದಲನೇವಳು ಬೇಡ. ಅಲ್ಲ ಫಸ್ಟ್ನೇವಳು ಬೇಡ ಮೊದಲನೇವಳು ಬೇಡ. ಚಕ್ಕ ಕಿರಿ ಮಗಳು ಕೊಟ್ಬಿಟ್ಟಿದ್ಲು. ಅದಕ್ಕೆ ಅಲ್ವಾ ಧರ್ಮಸ್ಥಳ ಮಂತ್ರಾಲಯಕ್ಕೆ ಬಿಟ್ಬಿಟ್ಟು ಹೋಗಿತ್ತು. ತಿರುಪತಿಗೂ ಹೋಗಿದ್ರಲ್ಲ ಬಿಟ್ಬಿಟ್ಟು. ನೀವು ಬರ್ದೇ ಇಲ್ಲ. ಅದಕ್ಕೆ ನಾವು ಹೋಯ್ತಾ ಇದೀವಿ ಬಿಡು. ನೀವು ಹೋಗ್ರಿ. 20 ಮರಕ್ಕೆ ಹೋಯ್ತೀವಿ ನೋಡು. ನೋಡಿ ಹೋಗ್ರಿ. ಚಿರೆ ಮಗಳು ಅಮ್ಮ ಅದ್ ಯಾರು ರೀಲ್ಸ್ ಮಾಡ್ತಾರೆ. ಕೆರೆ ಮಗಳು ನಿನಗೂ ಹಂಗೆ ಮಾಡಿಸ್ತೀನಿ ನೋಡು. ಹಾಕಂಗ್ ಕೇಳಿ ಮಾಡಿಸ್ಬಿಟ್ಟು ನಿನ್ಗೆ ಹಿರಿ ಮಗಳಿಗೆ ಮಾಡಿಸ್ತೀನಿ. ಬಾ ನಿಂಗೆ ಓಡಿಸ್ತೀನಿ. ನೀವೇ ಮಾಡ್ರಿ ನನ್ನ ತಂಗಿ. ಒಂದೇ ಸರಿ ಕತ್ತೆ ಗೈಸ್ ನಂಗೆ ವ್ಲಾಗೇ ಮಾಡಕ್ ಐತಲ್ಲ ಗೈಸ್. ಹುಷಾರಿಲ್ಲ ಅಂದ್ರೆ ಈ ನೆಡ್ಡಿಗೆ ತಲೆ ಭಾರ ಆಗ್ಬಿಟ್ಟೈತೆ. ಫುಲ್ಲು ತಲೆ ಎಲ್ಲ ಧಿಮ್ ಧಿಮ್ ನೋಯ್ತೈತಿ. ಯೂಟ್ಯೂಬರು ಫಿಲಮ್ ಲ್ಯಾಂಡ್ಗಳು ಏನ್ ಗೊತ್ತಾ, ಬೇರೆಯವ್ರಿಗೆ ಅಡ್ವೈಸ್ ಕೊಡ್ತಾರೆ. ಅವ್ರು ಏನು ಮಾಡಲ್ಲ. ಅಡ್ವೈಸ್ ಅಂದ್ರೆ ನಾವು ನಾನು ಯಾವಾಗ್ಲೇ ಹೇಳಿದ್ನಲ್ಲ 24 hours ಯೋಚನೆ ಮಾಡ್ತಾ ಇರ್ಬೇಕು. ವಾಟ್ ನೆಕ್ಸ್ಟ್ ಅಂತ. ಕಂಟೆಂಟು, ಡೈಲಾಗ್ಸು, ಡೆಲಿವರಿ. ಇವಾಗ ಒಂದು ಏನೋ ಒಬ್ರು ಹೇಳ್ತಾರೆ ಅನ್ಕೊಳ್ಳಿ, ಒಂದು ಪ್ರಮೋಷನಲ್ ಬಂತು ಅಂತ, ಅದು ಕಂಟೆಂಟ್ ಯೋಚನೆ ಮಾಡಕ್ಕೆ ಎಷ್ಟು ಹೊತ್ತು ಯೋಚನೆ ಮಾಡ್ಬೇಕು ಗೊತ್ತಾ. ಅದು ಬೇರೆ, ಅದು ಒಬ್ರು ಸಿಗ್ಬೇಕು ಅವರಿಂದ. ಅದಾದ್ಮೇಲೆ ವಿಡಿಯೋ ಶೂಟ್ ಮಾಡೋದು ಗೈಸ್. ನೋಡ್ರಿ ನಮ್ಮ ಅಜ್ಜಿ ಮನೆ ಫುಲ್ ಈ ಕಡೆ ಕತ್ಲೆ ಇರುತ್ತೆ. ಅಂದ್ರೆ ಹೆಂಗೆ ಅಂದ್ರೆ ಹಿಂಗ್ ಹಿಡ್ಕೊಂಡ್ ಮಾಡಿದ್ರೆ ಕತ್ಲೆ ಕಾಣಿಸುತ್ತೆ. ಅದೇ ಬೆಳಕಲ್ಲಿ ಹಿಂಗ್ ಮಾಡಿದ್ರೆ ವಿಡಿಯೋ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಯಾವಾಗ್ಲೂ ಲೈಟ್ ಇಂದ ಆಪೋಸಿಟ್ ಆಗಿ ವಿಡಿಯೋ ಮಾಡ್ಬೇಕು. ಬನ್ನಿ ಇವಾಗ ಹೊರ್ಗಡೆ ಹೋಗೋಣ ಅಜ್ಜಿ. ಗೈಸ್ ಒಂಚೂರು ಹುಷಾರಿಲ್ದ ಇದ್ರು ನನ್ನ ಕರ್ತವ್ಯನ ನಾನು ಮಾಡ್ತಾ ಇದ್ದೀನಿ. ಅಂದ್ರೆ ಅಷ್ಟು ಎಫೆಕ್ಟಿವ್ ಆಗಿ ನಾನು ವ್ಲಾಗ್ ಮಾಡಕ್ ಆಗ್ತಿಲ್ಲ. ಬಟ್ ಇಟ್ಸ್ ಓಕೆ. ಇಲ್ಲಿ ನೋಡಿ ನಮ್ಮ ಅಜ್ಜಿ ನಿಂಬೆಹಣ್ಣ ಕುಯ್ತಾ ಇದೆ ನೋಡಿ. ಒಳ್ಳೆ ಜ್ವರ ಬಂದಂಗೆ ಐತೈತಿ. ವ್ಲಾಗ್ ಮಾಡಕ್ಕೆ ಮೂಡಿಲ್ಲ, ಬಟ್ ನಾನು ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ಮಾಡ್ತಾ ಇದ್ದೀನಿ ಗೈಸ್. ಏನಕ್ಕೂ ಗೊತ್ತಿಲ್ಲ, ಮಾಡ್ತಾ ಇದ್ದೀನಿ. ಮೂಡಿಲ್ಲ ಒಟ್ಟಿನಲ್ಲಿ. ಆಗ್ತಾ ಇಲ್ಲ ಕ್ಯಾಮ್ರಾ ಇಟ್ಕೊಳಕ್ಕೆ. ಮತ್ತೆ ಆಗ್ತಾ ಇಲ್ಲ. ಒಂಥರ ಕಣ್ಣೆಲ್ಲ ಉರೂರಿ ಮತ್ತೆ ಕೆಮ್ಮು, ತಲೆ ಅಂತೂ ಸಿಕ್ಕಾಪಟ್ಟೆ ನೋಯ್ತೈತೆ. ಒಂಥರ ಐತೈತೆ. ಮನೆಗೆ ಹೋಗಿ ಮಾತಾಡೋಗ್ಬೇಕು. ಬಟ್ ಏನು ಅಂತಂದ್ರೆ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಬಿಡಬಾರ್ದಲ್ಲ ಅಂತ ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ಈ ನೆಗಡಿ ಕೆಮ್ಮು ಬಂದ್ರೆ ಹೋಗಲ್ಲ ಗೈಸ್. ಹೋಗದ್ದೇ ಇಲ್ಲ. ಇಲ್ಲಾಂದ್ರೂ 1 ತಿಂಗಳು ತಗೊಳುತ್ತೆ. ಈ ತಲೆ ಭಾರ ಗೈಸ್. ನಮ್ಗೆ ಏನ್ ಗೊತ್ತಾ, ವ್ಲಾಗಲ್ಲಿ ಬರೀ ಹುಷಾರಿಲ್ಲ ಅಂತ ಹೇಳಕ್ಕೂ ಬೇಜಾರೈತೈತೆ. ನಮ್ಮ ಅಜ್ಜಿ ಮಿರರ್ ನೋಡ್ರಿ ಹೆಂಗೈತೆ, ಚೆನ್ನಾಗಿತ್ತಲ್ವಾ. ಏನು ಗೊತ್ತಾ, ಈ ಕಡೆ ಎಲ್ಲೋ ಆಗಿರೋದು. ನಾನು ಅರ್ಶನ ಹಾಕೊಂಡಿದ್ನ ಕೈಗೆ ಮಕ್ಕಳು ಕಳಕ್ಕೆ. ಅವಾಗ ಫೋನ್ ಮುಟ್ಬಿಟ್ಟೆ. ಅದಕ್ಕೆ ಇಲ್ಲಿ ಮಾತ್ರ ಎಲ್ಲೋ ಆಗೈತೆ. ಈ ಕಡೆ ಮತ್ತೆ ಈ ಕಡೆ ಸೈಡು ಮತ್ತೆ ಈ ಕಡೆ ಸೈಡು. ಮಧ್ಯ ಮಾತ್ರ ವೈಟ್ಗೆ ಸಕ್ಕತ್ತಾಗಿ ಐತೆ. ಚೆನ್ನಾಗೈತೆ ಗೈಸ್. ಕ್ವಾಲಿಟಿ ಕೇಸ್ ತಗೊಂಡಿದ್ದೆ ನಾನು. ನಮ್ಮ ಅಜ್ಜಿ ಇಷ್ಟು ನಿಂಬೆನ್ ಕಿತ್ಕೊಟ್ಟೈತೆ. ತೋರ್ಸಮ್ಮ, ನಿಂಬೆನ್ ತೋರ್ಸಮ್ಮ. ಇಷ್ಟು ನಿಂಬೆನ್ ಗೈಸ್. ಅಂಗಡಿಲಿ ಇಷ್ಟಕ್ಕೆ ಸಾಕು ತಗಮ್ಮ. 100 ರೂಪಾಯ ಗಾಯ್ಸ್. ನಮ್ಮ ಅಜ್ಜಿ ಮನೆಯಿಂದ ಇವಾಗ ನಾವು ನಮ್ಮ ಮನೆಗೆ ಓಡ್ತಾ ಇದ್ವಿ. ಬನ್ನಿ ಹೋಗೋಣ. ನೋಡಿ ಎಂತ ಜಗಳ ಆಡ್ತಾವ್ರೆ. ಇದಕ್ಕೆ ನಾನು ಹಾಕಲ್ಲ ವಿಡಿಯೋ. ನೋಡಿ ಇಷ್ಟೇ ಸಾಕು ಗೈಸ್. ನಾನು ವ್ಲಾಗ್ ಮಾಡ್ತಾ ಇರ್ತೀನಿ ಅನ್ಕೊಳ್ಳಿ, ಅವರೇ ಬೇರೆ ವಿಷಯದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವೆಲ್ಲ ವ್ಲಾಗಲ್ಲಿ ಹಾಕಕ್ಕಾಗಲ್ಲ. ಎಲ್ಲಾನು ಕಟ್ ಮಾಡ್ಬೇಕು. ಅದು ನನ್ನ ವಿಡಿಯೋ ಆನ್ ಮಾಡ್ದಾಗ್ಲೇ ಮಾತಾಡ್ತಾರೆ ಗೈಸ್. ಇವಾಗ ತಾನೇ ಮನೆಗೆ ಬಂದ್ವಿ. ಇವಾಗ ವಿಡಿಯೋನ ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ಗೆ ಹಾಕ್ಬಿಡ್ಬೇಕು ಅಷ್ಟೇ. ನನ್ನ ವಿಡಿಯೋನೇ ಕಿತ್ಕೊಬಟ್ಟೆ ಚಾಕ್ಲೇಟ್ ಈ ಬಿಡಲಿ. ಅವ್ವ
ಅಲ್ಲಿ ಅಲ್ಲಿ ರಾಕ್ಸ್ ಆಡ್ದಂಗ ಇರ್ತದೆ. ಅಲ್ಲಿ ಏನು ಕಂಗಾಡ್ತಾ ಇದೆಯಾ ಬಿಡು ಹೋಗಿ ತಗೋ ತಿಂದ್ಯಾ ಹೋಗಿ ಆಯ್ತು ತಗೋ ಹೋಗು ಈಗ ಕೊಟ್ರೆ ನಾಗ ತಗೊಳಪ್ಪ ಆಯ್ತು ತಗೊಳಪ್ಪ ಹೋಗಿ ಹ್ಞೂ ನೀನು ತಿನ್ನೋದು ಆಯ್ತು ನನ್ನ ಮಗನೇ. ಇದಕ್ಕೆ ಈ ತರ ಬುದ್ಧಿ ಕಲ್ತ್ರೆ ಯಾರು ಉದ್ದಾರನೇ ಆಗಲ್ಲ. ಅದೇ ನೀನು ತಿನ್ಬಾರ್ದು ನಾನು ತಿನ್ಬೇಕು. ವಿಶ್ವದ ಫ್ರೈಯರ್ ಕಡೆ ಮುಚ್ಕ ಹೋಲ